ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ಊರ ಯಾವ್ದ್ರಿ ಇದು? ಸರ್ ಇದು ಮುದುಗುರ್ಕಿ ಅಂತ. ಮುದುಗುರ್ಕಿ. ಯಣಗಿರಿಕೋಟೆ ಪೋಸ್ಟ್ ದೇವನಹಳ್ಳಿ ತಾಲೂಕು. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಇದು ಕ್ರಾಪ್ ಎಷ್ಟು ದಿನದ ಐತ್ರಿ ಇದು? ಇದು ಎರಡನೇ ಬೆಳೆ ಸರ್. ಎರಡನೇ ಬೆಳೆ. ಈಗ ನೋಡ್ರಿ ಕಟಿಂಗ್ ಎಲ್ಲ ಫುಲ್ ಆಗೈತಿ ನೋಡ್ರಿ ಇದು. ಆದ್ರೂ ಸ್ವಲ್ಪ ಡ್ರಾಪ್ ಆಯ್ತು ಸರ್. ಇನ್ನೂ ಬಂದಿತ್ತು ನೀರು, ಅವಾಗ ಸ್ವಲ್ಪ ಬಿಸಿ ಜಾಸ್ತಿ ಇತ್ತು, ಟೆಂಪರೇಚರ್ ಜಾಸ್ತಿ ಇತ್ತು, ಸ್ವಲ್ಪ ಡ್ರಾಪಿಂಗ್ ಆಯ್ತು. ಆಮೇಲೆ ಜೇನುಳ ಬರ್ಲಿಲ್ಲ, ಬಿಸಿ ಜಾಸ್ತಿ ಆಗಿ. ಏನೋ ಸ್ವಲ್ಪ ಪರವಾಗಿಲ್ಲ, ಸೆಟ್ಟಿಂಗ್ ಚೆನ್ನಾಗ್ ಆಗಿದೆ. ಈಗ ಮಳೆ ಬಿದ್ದಿದೆ. ಈಗ ಸ್ವಲ್ಪ ಇನ್ನೂ ಚೆನ್ನಾಗಿ ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೇ ಕ್ವಾಲಿಟಿ ಚೆನ್ನಾಗಿ ಮಾಡ್ಕೊಡ್ಬೇಕು, ಸೈಜ್ ಎಲ್ಲ ಮಾಡ್ಕೊಡ್ಬೇಕು ಅವ್ರಿಗೆ. ಮೈನ್ ಈಗ ಈ ಮಳೆ ಬಿದ್ದಿರೋದ್ರಿಂದ ಸರ್ಕಸ್ ಬೋರ್ ಬರುತ್ತೆ, ಮೂತಿ ಕೊಳೆ ರೋಗ ಅಂತೇಳಿ ಲಾಂತ್ರಕ್ನೋಸ್ ತರ ಬರುತ್ತೆ ಇಲ್ಲಿ, ಮತ್ತೆ ಕಾಯಿ ಮೇಲೆ ಚುಕ್ಕೆ ಚುಕ್ಕೆ ಬರುತ್ತೆ, ಸರ್ಕಸ್ ಬೋರ್ ತರ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಡ್ಬೇಕು. ಇಲ್ಲ ಏನಿಲ್ಲ, ಈಗ ಮಳೆ ಬಿದ್ದೈತಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ನೋಡ್ಕೊಬೇಕು ಇಲ್ಲಿಂದ ಆಚೆ. ನೆನ್ನೆ ಔಷಧಿ ಹೊಡೆದಿದ್ದೀವಿ. ಈಗ ನಾವು ಇವ್ರಿಗೆ ರೆಕಮೆಂಡ್ ಮಾಡ್ತೀವಿ ಬ್ಯಾಕ್ಟೀರಿಯಾಸನ್ 2 ಗ್ರಾಮು, ಮತ್ತೆ ಧನುಕ ಅವ್ರದ್ದು ಜಾನೆಟ್ ಅಂತ ಬರುತ್ತೆ 2 ml ಹಾಕಿ, ಬ್ಯಾಕ್ಟೀರಿಯಾಸನ್ ಕೃಷಿಟೆಕ್ 2 ಗ್ರಾಮ್ ಹಾಕಿ ರೆಫರ್ ಮಾಡ್ತೀವಿ. ನಮ್ಗೆ ಸ್ವಲ್ಪ ಸರ್ಕಸ್ ಬೋರ, ಆಂಥ್ರಾಕ್ನೋಸ್ ಇವೆಲ್ಲ ಕಂಟ್ರೋಲ್ ಆಗುತ್ತೆ. ನಮ್ಮ ರೈತರು ನಾವೇನ್ ಹೇಳಿದ್ರೆ ಅದನ್ನ ಫಾಲೋ ಮಾಡ್ತಾರೆ. ತಿಂಗಳಿಗೆ ಒಂದ್ಸರಿ ವಿಸಿಟ್ ಕೊಡ್ತೀನಿ. ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಫೋನ್ ಅಲ್ಲಿ ಕೇಳ್ರಿ ಅಂತೀನಿ, ಕೇಳ್ತಾರೆ. ಇಲ್ಲ ಇದು ಪ್ಲಾಟ್ ಎಲ್ಲ ನೀಟ್ ಎಲ್ಲ ಬೆಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಆಮೇಲೆ ಕ್ಲೀನ್ ಐತಿ, ಎಲ್ಲಿ ಏನು ಕಸ ಇಲ್ಲ ಏನಿಲ್ಲ, ಚೆನ್ನಾಗಿದೆ ರೀ. ಇನ್ಲೈನ್ ಮಾಡಿದ್ದಾರೆ, 2 ಒಂದು ಇನ್ಲೈನ್, ಒಂದು ಡ್ರಿಪ್ಪರ್ ಮಾಡಿದ್ದಾರೆ. ಇವಾಗ ಇನ್ನ ಒಂದು ಹಾಕ್ಬೇಕಂತಿದ್ದೆ ನಾನು ಬಿಸಿ. ಇಲ್ಲ, ಈಗ ಮಳೆ ಬಿದ್ದೈತಲ್ಲ, ಏನ್ ಬೇಡ ಬೇಡ, ಏನ್ ಬೇಕಾಗಿಲ್ಲ. ಈಗ ನಾವು 3 months ಕಂಪ್ಲೀಟ್ ಆಗಿ 4 months ಬೀಳೋ ಆ ಮಧ್ಯದಲ್ಲಿ ಸೆಂಟರ್ ಫೀಡಿಂಗ್ ಅಂತ ಕೊಡಿಸ್ತೀವಿ. ಇಲ್ಲಿ ಸೇಮ್ ಮನೆ ಏನ್ ಕೊಟ್ಟಿದ್ದಾರೆ ಫೀಡಿಂಗು, ಇಲ್ಲೇ ಒಂದ್ ಗಿಡಕ್ಕೆ 1 kg ಸನ್ವರ್ಧನ, ಒಂದ್ ಅರ್ಧ kg ಹತ್ತಿ ಹಿಂಡಿ, ಒಂದ್ 4 ಐಟಮ್ ಮೈಕ್ರೋ ನ್ಯೂಟ್ರಿಯೆಂಟ್, ಮತ್ತೆ ಹ್ಯೂಮಿಜಿ ಅಷ್ಟು ಕೊಡಿಸ್ತೀವಿ ಅಷ್ಟೇ, ಏನು ಸೈಜ್ ಬರಕ್ಕೆ. ಆಮೇಲೆ ಇಲ್ಲಿಂದ ಸೈಜರ್ ಎಲ್ಲ ಹೇಳಿದ್ರೆ, ಸೈಜರ್ ಸ್ಟಾರ್ಟ್ ಮಾಡಿದ್ರೆ ಸೈಜು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ಮಳೆ ರಾತ್ರಿ ಚೆನ್ನಾಗಾಗಿದೆ, ಮಳೆ ಬಿದ್ದಿದ್ದು ಒಳ್ಳೇದಾಯ್ತು. ಈಗ 3 ದಿವಸದಿಂದ ಸುಮಾರು ಮಳೆ ಬೀಳ್ತಾ ಇದೆ ಸರ್. 3 ದಿವಸದಿಂದ ಮಳೆ ಬೀಳ್ತಾ ಇದೆ. ಅದಕ್ಕೆ ಮುಂಚೆ 1 ತಿಂಗಳಾಗಿತ್ತು, ಅವಾಗ ಸುಮಾರು ಮಳೆ ಆಯ್ತು. ಅದಕ್ಕೆ ಮೊದಲು ಮಳೆ ಜಾಸ್ತಿ ಆಗಿದ್ಕ ಎಲ್ಲ ಸುಮಾರು ಸೈಜ್ ಆಗಿರೋ ಕಾಯಿ ಎಲ್ಲಾನು ಉದುರಾಯ್ತು. ಎಲ್ಲ ಕಡೆ ಈ ಸರಿ ತುಂಬಾ ಕಂಪ್ಲೇಂಟ್ ಆಯ್ತು. ಜೇನುಳನೂ ಇಲ್ಲ. ಪೆಟ್ಟಿಗೆ ತಗೊಂಬಂದ್ ಇಟ್ಟಿದ್ರು ಪೆಟ್ಟಿಗೆಯಿಂದ ತೋಟದಲ್ಲಿ ಜೇನುಳ ಬರ್ತಾ ಇರಲಿಲ್ಲ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಇತ್ತು, ಬಿಸಿಗೆ ಬರ್ತಾನೆ ಇರಲಿಲ್ಲ. ನಾನು GKV ಕೇಳಿದೆ, ಹೆಸರುಘಟ್ಟ ಫಾರಂ ಅಲ್ಲಿ ಕೇಳಿದೆ, ಮತ್ತೆ ಇಲ್ಲಿ ಇದರಲ್ಲಿ ಕಾರಳ್ಳಿ ಹತ್ರ ಮಡ್ಗವ್ರೆ, ಅವ್ರ ಆಂಧ್ರದವರು 160 ಪೆಟ್ಟಿ ಮಡ್ಗವ್ರೆ. ಒಂದು ಪೆಟ್ಟಿ ಬಂದು 6,500 ರೂಪಾಯಿ ಹೇಳಿದ್ರು. ನಾವು 5,000 ಕೇಳಿದ್ವಿ. ಆ ಪೆಟ್ಟಿನಲ್ಲಿ 7 ಇರ್ತವೆ ರ್ಯಾಡ್. ಆ 7ಅಲ್ಲಿ ಒಂದು ಇರಲ್ಲ, ಹುಳ ಹಾಚ್ಕೋದ್ಮೇಲೆ ಈಚೆಗೆ ಬರಲ್ಲ. ಅವು ಈ ತೋಟಗಳಿಗೆ ಔಷಧಿ ಹೊಡಿತಾರಲ್ಲ, ಅಲ್ಲೇ ಸೋತೋಗ್ತಾರಂತೆ. ಇವು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಮಡಗಿಲ್ಲ. ಹೋದ ವರ್ಷ ತುಂಬಾ ಚೆನ್ನಾಗಿದ್ದು ಹುಳ, ಚೆನ್ನಾಗೂ ಕ್ವಾಲಿಟಿನೂ ಬಂದಿತ್ತು. ಆಮೇಲೆ ಮೂರ್ತಿ ಡಾಕ್ಟರ್ ನಮ್ಮ ಫ್ರೆಂಡು ಬರ್ತಾ ಇದ್ರು, ಅವ್ರನ್ನ ಕರೆಸ್ತಿದ್ವಿ. ಇವರಲ್ಲೇ 2 ತೋಟ ನೋಡ್ತೀನಿ, ನಾರಾಯಣ ಸ್ವಾಮಿ ಅಂತ. ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿದ್ವಿ ಅವ್ರದ್ದು. ಇನ್ನೊಬ್ರು ಹರಿ ಅಂತ ನಮ್ಮ ಬಾಮ ಇದ್ದಾನೆ. ಇದು ದಾಳಿಂಬೆಯಿಂದ ನಿಮ್ಗೆಲ್ಲ ಅನುಕೂಲ ಆಗೈತ್ರಿ? ಇಲ್ಲ, ಹೋದ ವರ್ಷ ರೇಟ್ ಸಿಕ್ಕಿಲ್ಲ ಸರ್. ಹೋದ ವರ್ಷ ರೇಟ್ ಸಿಗ್ಲಿಲ್ಲ. 113 ರೂಪಾಯಿ ಸ್ಕ್ರಾಪ್ ಚೆನ್ನಾಗಿ ಬಂದಿತ್ತು. ಇಷ್ಟೆಲ್ಲ ಒಂದು 550 ಗಿಡಕ್ಕೆ ಒಂದು 6 ಟನ್ ಮೇಲೆ ಬಂದಿತ್ತು. ವೇಸ್ಟೇಜ್ 1 ಟನ್ ಮೇಲೆ ಹೋಯ್ತು. ಹೋದ ವರ್ಷ ವೇಸ್ಟೇಜ್ ಸ್ವಲ್ಪ ಬಂತ. ಎಲ್ಲ ಕಾಯಿ ಹೊಡೆದಿದ್ದು ಎಲ್ಲ ಮುಳ್ಚಿಟ್ಕೊಂಡು ಅದೆಲ್ಲ ಆಗಿ ಒಂದು 1 ಟನ್ ಮೇಲೆನೆ ಹೊರಟೋಯ್ತು. ಈಗ ಅವೆಲ್ಲ ನಾವು ಅವ್ರು ಕವರ್ ಮಾಡ್ಕೊಡ್ಬೇಕು. ಗಿಡ ಇವತ್ತು ಒಂದು 135 ಗಿಡ ಹೋಗ್ಬಿಟ್ಟವೆ. ಗಿಡ ಜಾಸ್ತಿ ಹೋಗ್ತಾವೆ. ಕಾಯಿ ಫಸಲು ಬಂದಾಗೆ ಫುಲ್ಲು ಇನ್ನೇನು 20 ದಿವಸದಲ್ಲಿ ಕಟಾವ್ ಆಗ್ಬೇಕನ್ನೋ ಮೂಮೆಂಟ್ ಅಲ್ಲಿ ಗಿಡನೇ ಒಣಗೋಗುತ್ತೆ. ಅವಾಗ ಗಿಡದಾಗೆ ಕಾಯಿ ಎಷ್ಟೇ, ಎಲ್ಲ ಎಷ್ಟೇ. ಇದು ಎಷ್ಟು ಎಕರೆ ಮಾಡ್ರಿ ಇದು ನೀವು? ಸರ್ ಇದು 2 ಎಕರೆ ಇದೆ. 2 ಎಕರೆ. ನಾನು ಮಾಡಿರೋದು 1.5 ಎಕರೆ. 1.5 ಎಕರೆ. ಮತ್ತೆ ಬೆಳೆ ಎಲ್ಲ ಏನೇನು ಅದಾವ್ರಿ ಬೇರೆ ಬೇರೆ? ಅದಕ್ಕೆ ಬೇರೆ ಏನು ಬೆಳೆ ಇಲ್ಲ. ಇಲ್ಲಿ ಎಲ್ಲ ಸೈಡ್ ಎಲ್ಲ ಕಾಂಪೌಂಡ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಲ್ಲ, ಒಳಗಡೆ ಏನು ಎಲ್ಲ ಕ್ಲೀನ್ ಎಲ್ಲ ಚೆನ್ನಾಗಿ ಇಟ್ಟಿದ್ದೀರಲ್ಲ? ಹೌದು ಸರ್. ಸರ್ ಹೇಳಿ. ಇದು ಎಷ್ಟು ತಿಂಗಳ? 2 ಗ್ರಾಮ್ ಮಾಡಿ. ಇದು ಎತ್ರೆಯಲ್ಲಿ ಮಾಡಿದ್ದು ಜನವರಿ 22ಕ್ಕೆ ಕಟ್ಟಿಂಗ್ ಹಾಕ್ಸ್ದೆ. ಆಮೇಲೆ ಫೆಬ್ರವರಿ 1ನೇ ತಾರೀಕು ನೀರು ಬಿಟ್ಟೆ. ಈಗ ನಾಳೆ 1ನೇ ಇವತ್ತು ಕರೆಕ್ಟಾಗಿ 3 ತಿಂಗಳಾಯ್ತು. 3 ತಿಂಗಳಾಯ್ತಲ್ರಿ? ಆಯ್ತು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಇದೇನಿನ್ನ ಇಲ್ಲ. ಈಗ ಫೀಡಿಂಗ್ ಕೊಡ್ಬೇಕು ನಾವು ಸ್ವಲ್ಪ. ಇದಕ್ಕೆ ಸೈಜಿಗೆ ಇದೆಲ್ಲ ಟ್ರೈನಿಂಗ್ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಸರಿ, ಏನು ತೊಂದರೆ ಆಗಲ್ಲ.
ನಿಮ್ ಸ್ವಲ್ಪ ಬ್ಲೈಟ್ ಅಂತ ಇಂತ ಬರ್ದಂಗ ಸ್ವಲ್ಪ ನೋಡ್ಕೊಂಡು ಈಗ ಇಲ್ಲಿಂದ ಈಗ ಮಳೆ ಬೇರೆ ಬಿದ್ದೈತಲ್ಲ ಇಲ್ಲಿಂದ ಸ್ವಲ್ಪ ಇಲ್ಲ ಇವರು ಮೂರ್ತಿ ಡಾಕ್ಟರ್ ನಮ್ಗೆ ಹೇಳಿದಕ್ಕೆಲ್ಲ ಸ್ವಲ್ಪ ಗೈಡೆನ್ಸ್ ಕೊಡ್ತಾರೆ. ಅವ್ರು ಹೇಳ್ದಂಗೆ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಬೇರೆ ರೈತರು ಹೇಳ್ತಾರೆ ಡಾಕ್ಟರ್ ಏನ್ ಬೇಕಾಗಿಲ್ಲ ನಾವೇ ಮಾಡ್ಕೋಬಹುದು, ಅವ್ರು ಇವ್ರನ್ನ ಕೇಳಿ ಅಂತಾರೆ. ನಾವು ಅವೆಲ್ಲ ತಲೆಗೆ ಹಾಕೊಂಡು ರೈತರು ಕೇಳಕ್ ಹೋದ್ರೆ ಒಬ್ಬೊಬ್ರು ಒಂಥರ ಹೇಳ್ತಾರೆ. ನಮ್ಕೊಂಡು ಡಾಕ್ಟರ್ ಅಂತಿದ್ರೆ ಒಂದು ಗೈಡೆನ್ಸ್ ಬರುತ್ತೆ. ಇವಾಗ ನೆನ್ನೆ ಮಳೆ ಬಿತ್ತು, ಸರ್ ಔಷಧಿ ಏನು ಹೊಡಿಬೇಕಂತ ಕೇಳಿದ್ವಿ. ಮುಂಚೆ ಬರ್ಕೊಟ್ಟಿದ್ರು, ಅದೇ ಔಷಧಿ ನೆನ್ನೆ ಸ್ಪ್ರೇ ಮಾಡಿದ್ವಿ. ಈಗ ಮತ್ತೆ 5 ದಿವ್ಸಕ್ಕೆ ಸ್ಪ್ರೇ ಮಾಡಬೇಕು, ಔಷಧಿ ಮುಗ್ದೋಯ್ತು. ಇವಾಗ ಅವ್ರೇನ್ ಬರ್ಕೊಟ್ರೆ ಅದೇ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸರಿ ತೋರಿ. ಓಕೆ, ನಮಸ್ಕಾರ. ನಮಸ್ಕಾರ.